ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ, ರೀಸೆಂಟಾಗಿ ನಾನು ರೈಡರ್ ಸರನ ಅನ್ನೋ ಒಂದು ಬೈಕ್ ಆಕ್ಸೆಸರಿ ಶಾಪ್ನ ವಿಸಿಟ್ ಮಾಡಿದ್ದೆ. ಹಾಗೆ ಅಲ್ಲಿ ಏನೇನು ಆಕ್ಸೆಸರೀಸ್ ಸಿಗುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೆ. ಅದು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸರಿ ಆ ವಿಡಿಯೋನ ನೋಡಿ. ನಾನು ಲಾಸ್ಟ್ ಟೈಮ್ ಅದನ್ನು ವಿಸಿಟ್ ಮಾಡಿದಾಗ ಕೆಲವೊಂದು ಆಕ್ಸೆಸರೀಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಅಲ್ಲಿ. ಈ ವಿಡಿಯೋದಲ್ಲಿ ನಾನು ಏನೇನು ಆಕ್ಸೆಸರೀಸ್ ತೊಗೊಂಡೆ, ಹಾಗೆ ಅವನ್ನ ಹೇಗೆ ಇನ್ಸ್ಟಾಲ್ ಮಾಡಿಕೊಂಡೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಒಂದು ಬೈಕ್ ಆಕ್ಸೆಸರಿ ಶಾಪ್, ದೊಡ್ಡ ಬೈಕ್ ಆಕ್ಸೆಸರಿ ಶಾಪಿಗೆ ವಿಸಿಟ್ ಮಾಡಿರೋದು. ನಾನಲ್ಲಿ ತೊಗೊಂಡಿದ್ದು ಕ್ರ್ಯಾಶ್ ಗಾರ್ಡು, ರೇಡಿಯೇಟರ್ ಗಾರ್ಡು, ಬ್ಯಾಕ್ ಫೂಟ್ ರೆಸ್ಟು ಆ್ಯಂಡ್ ಮೊಬೈಲ್ ಹೋಲ್ಡರ್ ಒಂದು, ಹಾಗೆ ಬ್ಯಾಕ್ ಟೈರ್ ಹಗ್ಗರು. ಇಷ್ಟು ನಾನಲ್ಲಿ ತೊಗೊಂಡಿದ್ದು. ಇದನ್ನು ಇನ್ಸ್ಟಾಲೇಷನ್ನು ಅದೇ ರೈಡರ್ ಸರಿನ ಶಾಪ್ ಕೆಳಗಡೆ ಇರೋ ಒಂದು ಗರಾಜಲ್ಲಿ ನಾನು ಇದನ್ನು ಇನ್ಸ್ಟಾಲ್ ಮಾಡಿಸಿದ್ದೆ. ಇನ್ಸ್ಟಾಲೇಷನ್ ಪ್ರೋಸೆಸ್ ಎಲ್ಲ ತುಂಬಾ ಸಿಂಪಲ್ ಇರುತ್ತೆ. ನಾರ್ಮಲಾಗಿ ಯೂಶ್ವಲಿ ಬೋಲ್ಟ್ ನಟ್ ಪ್ರೋಸೆಸ್ ಅಷ್ಟೇ ಅದು. ಅಲ್ಲಿರೋ ಬೋಲ್ಟ್ ನಟ್ಟನ್ನು ರಿಮೂವ್ ಮಾಡ್ತಾರೆ, ಈ ಪಾರ್ಟ್ನ ಅಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟು ನಾರ್ಮಲಾಗಿ ಆ ಬೋಲ್ಟ್ ನಟ್ನ ಟೈಟ್ ಮಾಡ್ತಾರೆ ಅಷ್ಟೇ. ಬೇರೆ ಇನ್ನೇನು ಜಾಸ್ತಿ ಇರೋದಿಲ್ಲ. ಅದನ್ನು ಬೇಕಿದ್ರೆ ನಾವೇ ಮಾಡ್ಕೊಬೋದು. ನಾವು ನಾರ್ಮಲಾಗಿ ಏನೇ ಪಾರ್ಟ್ಸ್ ತೊಗೊಂಡ್ರು ಆ ರೈಡರ್ ಸರಿನ ಶಾಪಲ್ಲಿ ಅವರು ಇನ್ಸ್ಟಾಲೇಷನ್ ಮಾಡಿಕೊಡೋದಿಲ್ಲ. ಇನ್ಸ್ಟಾಲೇಷನ್ನ ನಾವು ಸಪ್ರೇಟಾಗಿ ಬೇರೆ ಕಡೆ ಗರಾಜಲ್ಲಿ ಅಥವಾ ನಮಗೆ ಗೊತ್ತಿರೋ ಗರಾಜಲ್ಲಿ ಅಥವಾ ಅಲ್ಲೇ ಅವೈಲೇಬಲ್ ಇರೋ ಗರಾಜಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು, ಇನ್ಸ್ಟಾಲೇಷನ್ ಫೀಸ್ ಕೊಟ್ಬಿಟ್ಟು ನಾವು ಅದನ್ನು ಮಾಡಿಸ್ಕೊಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಅಂತ ಅಂದರೆ, ಈಗ ನೀವು ತಗೊಳ್ಳೋ ಆಕ್ಸೆಸರೀಸು ಅದು ನಿಮಗೆ ನೆಸೆಸರಿ ಇದೆ ಅಥವಾ ಬೈಕಿಗೆ ನೆಸೆಸರಿ ಇದೆ ಅಂತ ಇದ್ದರೆ ಮಾತ್ರ ನೀವು ಅದನ್ನು ತೊಗೊಳ್ಳಿ. ಸುಮ್ಮನೆ ಅದು ಲುಕ್ಕಿಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ಆಗಲಿ ಅದನ್ನು ಹಾಕ್ಸೋಕ್ಕೆ ಹೋಗ್ಬೇಡಿ. ಇವಾಗ ನೀವು ತಗೊಳ್ಳೋ ಆಕ್ಸೆಸರೀಸು ನಿಮಗೆ ಆ ಬೈಕಿಗೆ ಯೂಸ್ ಆಗಬೇಕು ಅದು ಹಾಕ್ಸಿದಾಗ. ಆಗಿದ್ದರೆ ಮಾತ್ರ ನೀವು ಆ ಥರ ಆಕ್ಸೆಸರೀಸ್ಗಳನ್ನ ಹಾಕ್ಸೋದು ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಕೆಲವೊಂದು ಆಕ್ಸೆಸರೀಸು ಕಂಪನಿಯಿಂದ ಏನು ಬರುತ್ತೆ ನೀವು ಬೈಕ್ ತೊಗೊಂಡಾಗ ಅದೇ ಸಾಕಾಗುತ್ತೆ. ಕೆಲವೊಂದು ಆಕ್ಸೆಸರೀಸ್ ಮಾತ್ರ ಅದು ಸಾಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇದು ರೇಡಿಯೇಟರ್ ಗಾರ್ಡ್ ಬರುತ್ತಲ್ಲ, ಅದು ಯೂಶಲಿ ಬೈಕ್ಗಳಲ್ಲಿ ಫೈಬರಿಂದ ಬರುತ್ತೆ. ಸೊ ಆ ಥರ ಆಕ್ಸೆಸರೀಸ್ಗಳನ್ನ ರೀಪ್ಲೇಸ್ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಎಲ್ಲಾದರೂ ಓಡುವಾಗ ಯಾವುದಾದ್ರೂ ಸ್ವಲ್ಪ ದೊಡ್ಡ ಕಲ್ಲು ಏನಾದರೂ ಬೀಳೋದು ಆಗೀಗ ಆದರೆ ಆ ಫೈಬರಿಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕೆಲವೊಂದು ಪಾರ್ಟ್ಸ್ಗಳನ್ನ ಬೇಕಿರೋದನ್ನು ಮೆಟಲಿಂದ ರೀಪ್ಲೇಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನನಗೆ ಕೆಲವೊಂದು ನೆಸೆಸರಿ ಅನ್ನಿಸ್ತು. ಈ ಸೈಡ್ ಈ ಕ್ರಾಶ್ ಗಾರ್ಡು, ಮೊಬೈಲ್ ಹೋಲ್ಡರು, ರೇಡಿಯೇಟರ್ ಗಾರ್ಡು, ಹಾಗೆ ಬ್ಯಾಕ್ ಫೂಟ್ ರೆಸ್ಟು, ಹಾಗೆ ಈ ಟೈರ್ ಹಗ್ಗರ್ ಮಾತ್ರ ತುಂಬಾ ಯೂಸ್ಫುಲ್ ಇದಕ್ಕೆ. ಅದನ್ನ ಹಾಕಿಸ್ಲೇಬೇಕು. ಇಲ್ಲ ಅಂತಂದರೆ ಮಳೆ ಬಂದಾಗ ಆ ಮಳೆ ನೀರು ಮತ್ತು ಮಣ್ಣು ಆಲ್ಮೋಸ್ಟ್ ಎಲ್ಲ ನಮ್ಮ ಶರ್ಟಿಗೆ ಬಂದು ಬೀಳುತ್ತೆ. ಹಾಗಾಗಿ ಟೈರ್ ಹಗ್ಗರು ಇದು ಈ ಬೈಕಲ್ಲಿ ಬೇಕೇ ಬೇಕು ಅನ್ನಿಸ್ತು. ಸೊ ಅದನ್ನೊಂದು ಹಾಕಿಸ್ಕೊಂಡಿದ್ದೀನಿ. ನೀವೀಗ ನೋಡ್ತಾ ಇರೋದು ಇದು ಜೆಲ್ ಸೀಟ್ಸ್ ಅಂತ. ನಾರ್ಮಲಾಗಿ ರಾಂಗ್ ರೈಡ್ಸ್ ಹೋಗೋರು ಅಥವಾ ಜಾಸ್ತಿ ಟ್ರಿಪ್ಸ್ ಹೋಗೋರು ಈ ಥರ ಸೀಟ್ಸ್ನ ಯೂಸ್ ಮಾಡ್ತಾರೆ. ಇದರಲ್ಲೂ ಥಿಕ್ನೆಸ್ ವೈಸ್ ಇರುತ್ತೆ. 10 mm, 15 mm, 20 mm ಅಂತ. ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ಎಷ್ಟು ವಿಡ್ತ್ ಇರಬೇಕು, ಲೆಂತ್ ಇರಬೇಕದು ಅಂತ. ಏನಕ್ಕೆ ಇವನ್ನ ಯೂಸ್ ಮಾಡ್ತಾರೆ ಅಂತಂದರೆ, ಕೆಲವೊಂದು ಬೈಕ್ಗಳಲ್ಲಿ ಸೀಟ್ಗಳು ಕಂಫರ್ಟಬಲ್ ಇರೋದಿಲ್ಲ, ಜಾಸ್ತಿ ಹೊತ್ತು ಕೂರೋದಕ್ಕೂ ಆಗೋದಿಲ್ಲ ಸೀಟ್ ಮೇಲೆ. ಆ ಥರ ಬೈಕ್ಗಳಿಗೆ ಈ ಸೀಟ್ಗಳನ್ನ ರೀಪ್ಲೇಸ್ ಮಾಡ್ತಾರೆ. ಇವನ್ನೇ ಯೂಸ್ ಮಾಡೋದ್ರಿಂದ ಕಂಫರ್ಟ್ ಇರುತ್ತೆ ಅನ್ನೋದೊಂದು ರೀಸನ್ನು. ಹಾಗೆ ಪದೇ ಪದೇ ಸ್ಟಾಪ್ ಕೊಡೋ ನೆಸೆಸಿಟಿ ಬರೋದಿಲ್ಲ. ಇದನ್ನು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂತಂದರೆ, ಸೀಟಿಂದ ಕವರ್ ತೆಗೆದ್ಬಿಟ್ಟು ಅದರಲ್ಲಿರೋ ಒಂದು ಲೇಯರ್ ಫೋಮ್ನ ರಿಮೂವ್ ಮಾಡಿಬಿಡ್ತಾರೆ. ಹಾಗೆ ಉಳ್ಕೊಂಡಿರೋ ಫೋಮ್ ಮೇಲೆ ಈ ಜೆಲ್ ಸೀಟ್ನ ಇಟ್ಬಿಟ್ಟು ಅದನ್ನು ಸೈಜಿಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡಿಬಿಟ್ಟು ಆ ಸೀಟ್ ಕವರ್ನ ವಾಪಸ್ ಹಂಗೆ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಿಬಿಡ್ತಾರೆ ಅಷ್ಟೇ. ಈಗೇನು ಇದು ನಿಮಗೆ ನೆಸೆಸಿಟಿ ಇದ್ದರೆ ಮಾತ್ರ ಮಾಡಿಸ್ಕೊಬೋದು. ಯಾಕೆಂದರೆ ಅದೆಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಅಮೌಂಟು ತುಂಬ ಜಾಸ್ತಿನೇ ಹೇಳ್ತಾಯಿದ್ರು. ಒಂದೊಂದು ಸೀಟಿಗೆ ಆಲ್ಮೋಸ್ಟ್ 3,000, 3,500 ಅಂತ ಫ್ರಂಟ್ ಸೀಟಿಗೆ, ಬ್ಯಾಕ್ ಸೀಟಿಗೆ 2,000, 2,500 ಅಂತ ಹೇಳ್ತಾಯಿದ್ರು. ಅದೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನಿಸ್ತಾ ಇತ್ತು ನನಗೆ. ಫೈನಲಾಗಿ ನನ್ನ ಬೈಕಿಗೆ ಎಲ್ಲ ಆಕ್ಸೆಸರೀಸ್ ಎಲ್ಲ ಫಿಟ್ ಆದಮೇಲೆ ಅದು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇತ್ತು. ನಾನು ಮೋಟೋ ಟಾರ್ಕ್ದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದೆ. ಯಾಕಂದರೆ ಅದರಲ್ಲಿ ಸ್ಲೈಡರ್ಸ್ 2 ಇತ್ತು. ಹಾಗೆ ಅದರಿಂದ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.